ಮಹಾರಾಷ್ಟ್ರ ಕೂಡಲೇ ಹೋಗಬೇಕು, ಇರಬಾರ್ದು. ಇಲ್ಲಿ ಏನಾದರೂ ಮತ್ತೆ ಕನ್ನಡಿಗರ ಮೇಲೆ ದಾಳಿ ಆದರೆ ಇಡೀ ಮರಾಠಿಗರು ಮಹಾರಾಷ್ಟ್ರಕ್ಕೆ ಹೋಗಬೇಕಾಗುತ್ತೆ. ಎಚ್ಚರಿಕೆ. ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಹಿಂದೆ ಬಿದ್ದಿದ್ದಾರೆ, ಶಿಂದೆ ಒಂದು ಕಡೆ ಇದ್ದಾರೆ. ಇವರು ರಾಜಕೀಯಕ್ಕಾಗಿ ಮೊದಲಿಂದಲೂ ಬೆಳಗಾವಿಯನ್ನ ರಾಜಕೀಯಕ್ಕಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಸರಿಯಲ್ಲ. ಇದನ್ನ ಹೆಬ್ಬಾಳ್ಕರ್, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹಿಂದೆ ಒಂದು ಮಾತು ಹೇಳಿದ್ರು, ಬೆಳಗಾವಿ ಏನಾದರೂ ಮಹಾರಾಷ್ಟ್ರಕ್ಕೆ ಸೇರುತ್ತೆ ಅಂತ ತೀರ್ಮಾನ ಆದರೆ ಮೊದಲು ನಾನು ಮಹಾರಾಷ್ಟ್ರಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು. ಅವರು ನಮ್ಮ ರಾಜ್ಯದ ಮಂತ್ರಿ. ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಹೇಳಿದ್ದೆ ಅವತ್ತು, ಅಲ್ಲಿವರೆಗೆ ಕಾಯ್ಬೇಕಾಗಿಲ್ಲಮ್ಮ, ಮೊದಲೇ ಹೊರಟೋಗ್ಬಿಡು, ಗಂಟು ಇಟ್ಕೊಂಡು ಇಲ್ಲಿ ಇರಬೇಕಾಗಿಲ್ಲ ಅಂತ. ಯಾರಿಗೂ ಬೇಕಾಗಿಲ್ಲ, ಬಿಜೆಪಿ ಎಂಪಿಗೂ ಬೇಕಾಗಿಲ್ಲ, ಬಿಜೆಪಿ MLAಗಳಿಗೂ ಬೇಕಾಗಿಲ್ಲ, ಕಾಂಗ್ರೆಸ್ MLAಗಳಿಗೂ ಬೇಕು, ಯಾರಿಗೂ ಕನ್ನಡಿಗರ ಪರವಾಗಿ ಬೆಳಗಾವಿನಲ್ಲಿ. ಆಮೇಲೆ ಅಧಿಕಾರಿಗಳು, DC ಯಾರಿಗೂ ಬೇಕಾಗಿಲ್ಲ, ಹಂಗಾಗಿದೆ. ಇವತ್ತಲ್ಲಿ ಭದ್ರವಾಗಿ ಸರ್ಕಾರ ತೀವ್ರವಾಗಿ ಸಿದ್ದರಾಮಯ್ಯನವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ. ಮುಖ್ಯಮಂತ್ರಿ ಆಗಿದ್ದೀರಿ, ತಾವು ವಿಶೇಷವಾಗಿ ಬೆಳಗಾವಿಯ ಬಗ್ಗೆ ತೀವ್ರವಾದ ಗಮನವನ್ನು ಕೊಡಬೇಕು ಅಂತ ಎಚ್ಚರಿಕೆ ಕೊಡ್ತೀನಿ. ಅಲ್ಲಿ ಏನಾದರೂ ಗಲಾಟೆ ಮುಂದುವರೆದ್ರೆ ನಾವು ಮರಾಠಿಗರು ಬಿಟ್ಟು ಹೋಗಬೇಕು, ಮರಾಠಿಗರು ತೊಲಗಿ ಅಂತೇಳಿ ಭಾರಿ ಚಳವಳಿಯನ್ನ ಮಾಡಬೇಕಾಗುತ್ತೆ. ಎಚ್ಚರಿಕೆ.